ಮುರಳೀಧರ ಹಾಲಪ್ಪನವರೊಂದು ಟೀಕೆ ಮಾಡಿದ್ದಾರೆ. ಅವ್ರೇನಂದರೆ ಯಾವಾಗಲೂ ಅವರಿಗೆ ಪರಮೇಶ್ವರ್ ಜೊತೆ ಓಡಾಡೋದೇ ಅವರಿಗೆ ಒಂದು ರೋಮಾಂಚನ. ಅವರು ಹೇಳಿದ್ದಾರೆ ಸುರೇಶ್ ಗೌಡರು ಯೂನಿವರ್ಸಿಟಿ, ಆಸ್ಪತ್ರೆ, ಕುಡಿಯೋ ನೀರು ಮತ್ತು ಎಲ್ಲ. ನಾನು ಹೇಳೋದಿಷ್ಟೇ, ಯಾರಿಗೆ ನಮ್ಮ ಹಾಲಪ್ಪನವ್ರಿಗೆ, ನಾನು ಅಸೆಂಬ್ಲಿಯಲ್ಲಿ ಸುಮಾರು 3ನೇ ಬಾರಿ ಶಾಸಕನಾಗಿದ್ದೇನೆ. ಈ ಬಾರಿಯೂ ಕೂಡ ನಾನು ಯೂನಿವರ್ಸಿಟಿ ಬಗ್ಗೆ ರಸ್ತೆ ಇಲ್ಲ, ಅಲ್ಲಿ ಕಾಂಪೌಂಡ್ ಇಲ್ಲ, ಅಲ್ಲಿಗೆ ಒಂದು ರಸ್ತೆ ಆಗಬೇಕು, ಆ ಬಿಲ್ಡಿಂಗ್ ಇನಾಗ್ರೇಷನ್ ಆಗಬೇಕು ಅಂತ ಮಾತಾಡಿರೋದನ್ನು ಅಸೆಂಬ್ಲಿಯಲ್ಲಿ ರೆಕಾರ್ಡ್ ಇದೆ. ಒಂದು ಬಡವರು ದಲಿತ ಹೆಣ್ಮಗಳು ತನ್ನ ತಂದೆ ತೀರೋದಾಗ ಮಣ್ಣು ಮಾಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿದಾಗ ಹೋರಾಟ ಮಾಡಿ ಮಣ್ಣು ಮಾಡಿಸಿರೋದು ಕೂಡ ನಾನು ಮಾತಾಡಿದ್ದೀನಿ ಅಸೆಂಬ್ಲಿಲಿ. ಸಾಕಷ್ಟು ಲಿಂಕ್ ಕೆನಾಲ್ ಬಗ್ಗೆನೂ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ, ಮೂಲಭೂತ ಸೌಕರ್ಯದ ಬಗ್ಗೆನೂ ಮಾತಾಡಿದ್ದೇನೆ. ಅದರಿಂದ ಹಾಲಪ್ಪನವ್ರಿಗೆ ಸಮಯ ಇದ್ದರೆ ಪತ್ರಿಕೆ ಓದೋದನ್ನು, ಮತ್ತು ಅಸೆಂಬ್ಲಿಯಲ್ಲಿ ಲೈಬ್ರರಿ ಇದೆ, ನಾವು ಮಾತಾಡೋದನ್ನೆಲ್ಲ ರೆಕಾರ್ಡ್ ಇರುತ್ತೆ, ಆ ರೆಕಾರ್ಡನ್ನು ತೆಗೆದು ನೋಡಿ ಟೀಕೆ ಮಾಡಬೇಕು. ಅವ್ರಿಗೆ ಕೂದಲು ಬೆಳಗಾಯ್ತೆ ಹೊರತು ಬುದ್ಧಿ ಬಲಿಲಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ನನ್ನ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಟೀಕೆ ಮಾಡಬೇಕು ಅಂತೇಳಿ ಹಾಲಪ್ಪನವ್ರಿಗೆ ನನ್ನ ಸಜೆಷನನ್ನು ಕೊಡ್ತೇನೆ. ನಾನು ಈ ಕಾಂಗ್ರೆಸ್ ಸರ್ಕಾರ, ದರಿದ್ರ ಸರ್ಕಾರ ಬಂದ ಮೇಲೆ ನಾನು ಟೀಕೆ ಮಾಡ್ತಿಲ್ಲ. ಆ ಕಾಂಗ್ರೆಸ್ನಲ್ಲೇ ಶಾಸಕರಾಗಿದ್ದಂಥವರು, ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿಯಾಗಿದ್ದಂಥವರು ಏನು ಪಾಟೀಲ್ ಅವರು, BR ಪಾಟೀಲ್ರವರೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, ಇಲ್ಲಿ ಯಾವುದೇ ನನ್ನ ಕೆಲಸ ಆಗ್ತಾ ಇಲ್ಲ, ನಾನೊಬ್ಬ ಇಲ್ಲಿ ನಾಮಕಾವಸ್ಥೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿದ್ದೇನೆ ಅಂತೇಳಿ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. ಈ ದರಿದ್ರ ಸರ್ಕಾರ ಬಂದ ಮೇಲೆ ₹1 ಅನುದಾನನೂ ಆಗ್ತಿಲ್ಲ. ಯಾವುದೋ ಫ್ರೀ ಬೀಸ್. ಇವತ್ತು ಸುಪ್ರೀಂ ಕೋರ್ಟು ಕೂಡ ಚಿಮಾರಿ ಹಾಕಿದೆ. ಯಾರೋ ಒಬ್ಬರು ವಿರೋಧಿ ಲಾಯರ್ಗಳು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದಾಗ, ನಾನೇ ರೈತ, ನನ್ನ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಬರ್ತಿಲ್ಲ ಮಹಾರಾಷ್ಟ್ರದಲ್ಲಿ ಅಂತೇಳಿ ಉದಾಹರಣೆ ಕೊಟ್ಟು ಜಸ್ಟಿಸು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಇವತ್ತು ಟೀಕೆ ಮಾಡಿರೋದನ್ನು ಕೂಡ ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ. ಅದರಿಂದ ನಾನು ಇವತ್ತು ಈ ಫ್ರೀ ಬೀಸಿಂದ ಈ ಸರ್ಕಾರ ದಿವಾಳಿ ಆಗಿದೆ, ಸರ್ಕಾರದಲ್ಲಿ ಹಣ ಇಲ್ಲ, ಸರ್ಕಾರದಲ್ಲಿ ಬರೀ ಎತ್ಕಟ್ಟುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಅಧಿಕಾರದ ಆಸೆಗಾಗಿ ಪರಮೇಶ್ವರ್ ಅವ್ರಿಗೆ ಸಿದ್ದರಾಮಯ್ಯನವರು ನೀನು ಮುಖ್ಯಮಂತ್ರಿ ಆಗು ಅಂತ ಹೇಳಿದ್ದಾರೆ, HK ಪಾಟೀಲ್ರಿಗೆ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿಗೆ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ DK ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಬಾರ್ದು ಅಂತೇಳಿ ಅವರು ಏನು 2.5 ವರ್ಷ ಅಗ್ರಿಮೆಂಟ್ ಆಗಿದೆಯೋ ಗೊತ್ತಿಲ್ಲ. 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ DK ಶಿವಕುಮಾರ್ ಅಂತ. ಅದು ನಾನು ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಅಭಿವೃದ್ಧಿ ಮಾಡಬೇಕಾಗಿಲ್ಲ, ತಾನು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೇನೆ ಅದು ಮುಖ್ಯ, ಅದನ್ನು ರೆಕಾರ್ಡ್ ಮಾಡಬೇಕು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 100 ವರ್ಷ ಇಲಿಯಾಗಿ ಬದುಕೋ ಬದಲು 1 ವರ್ಷ ಹುಲಿಯಾಗಿ ಬದುಕು ಅಂತ ಹೇಳ್ತಾರೆ ಹುಲಿಯಾ ಅನ್ನೋರಿಗೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳೋದಿಷ್ಟೇ, ನೀವು ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀರ ಅನ್ನೋದನ್ನು ಯಾರೂ ಇತಿಹಾಸ ಹೇಳಲ್ಲ. ಇತಿಹಾಸ ಹೇಳೋದು ನೀವು ಏನು ಹೆಜ್ಜೆ ಗುರುತನ್ನು ಬಿಟ್ಟೋದ್ರಿ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳುತ್ತೆ. ಕರ್ನಾಟಕ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವ್ರು ಯಾವುದೇ ಹೆಜ್ಜೆ ಗುರುತನ್ನು ಈ ಸಲ ಮುಖ್ಯಮಂತ್ರಿ ಆದಾಗ ಬಿಡಲಿಲ್ಲ. ಬರೀ ಕಾನೂನು ಸುವ್ಯವಸ್ಥೆಗಳನ್ನು ಹದಗೆಡಿಸಿದ್ದಾರೆ. ಮುಸಲ್ಮಾನರನ್ನ ಪೊಲೀಸ್ ಸ್ಟೇಷನನ್ನು, ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಅಲ್ಲ, ಇವತ್ತು ಹೋಮ್ ಮಿನಿಸ್ಟರ್ ಯಾರಪ್ಪ ಅಂದರೆ DK ಶಿವಕುಮಾರ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ, KN ರಾಜಣ್ಣವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಯತೀಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಇವರು ಹಿಂದೆ ಬೆಂಚಲ್ಲಿ ಕೂತಿದ್ದಾರೆ. ಹೋಮ್ ಮಿನಿಸ್ಟರ್ ಸೀಟನ್ನು ಕೂತ್ಕೊಂಡು ಕರ್ನಾಟಕದಲ್ಲಿ ಮುಸಲ್ಮಾನರು ಓಡಿಸ್ತಾ ಇದ್ದಾರೆ. ಅವರು ಏನಾದರೂ ಗಲಾಟೆ ಆದರೆ ಸ್ಟೇಷನ್ ನುಗ್ಗಿ ಚೆಚ್ತಾರೆ ನಮ್ಮ ಪೊಲೀಸ್ನವ್ರಿಗೆ. ನಾನಿವತ್ತು ಪೊಲೀಸವ್ರಿಗೆ ರಕ್ಷಣೆ ಕೊಡಬೇಕು, ಪೊಲೀಸವ್ರು ನಮಗೆ ರಕ್ಷಣೆ ಕೊಡಬೇಕು ಜನಸಾಮಾನ್ಯರಿಗೆ, ಪೊಲೀಸವ್ರಿಗೆ ಜನಸಾಮಾನ್ಯರು ರಕ್ಷಣೆ ಕೊಡೋವಂಥ ಪರಿಸ್ಥಿತಿಗೆ ಬಂದು ಇವತ್ತು ಈ ಸರ್ಕಾರ ನಿಂತಿದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಜಿಲ್ಲೆಯಲ್ಲಿ ಯಾವುದೇ ₹1 ಕೆಲಸ ಆಗಿಲ್ಲ. ಕುಣಗಲ್ ಶಾಸಕರಿಗೆ ಮಾತ್ರ ಇಲ್ಲಿ ಅನುದಾನ ಸಿಕ್ಕಿದೆಯೇ ಹೊರತು ತುಮಕೂರು ಜಿಲ್ಲೆಯಲ್ಲಿರುವಂಥ ಹಿರಿಯರಿಗೆ ಜಯಚಂದ್ರಯಿಂದ ಹಿಡಿದು, ಷಡಾಕ್ಷರಿಯಿಂದ ಹಿಡಿದು, ಪರಮೇಶ್ವರಿಂದ ಹಿಡಿದು, ರಾಜಣ್ಣವರಿಂದ ಹಿಡಿದು, ಇನ್ಕ್ಲೂಡಿಂಗ್ ವಾಸು ಅವರಿಂದ ಹಿಡಿದು ಯಾರಿಗೂ ₹1 ಅನುದಾನ ಬಂದಿಲ್ಲ. ಇದು ನಾನು ಹೇಳಿಲ್ಲ, ಖುದ್ದು ಜಯಚಂದ್ರ ಅವರು ಹೇಳಿದ್ದಾರೆ, ವಾಸಣ್ಣ ಅವರು ಹೇಳಿದ್ದಾರೆ, ಷಡಾಕ್ಷರಿಯವರು ಹೇಳಿದ್ದಾರೆ. ಈ ಸರ್ಕಾರ ಎಷ್ಟು ಬೇಗ ತೊಲಗುತ್ತೋ ಅನ್ನೋದರಲ್ಲಿ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ನೀವೆಲ್ಲರೂ ಇಲ್ಲಿ ರೈತರು ಎಲೆಕ್ಟ್ರಿಸಿಟಿ ಇನ್ನೊಂದು 2-3 ವಿಷಯಗಳು ಹೇಳ್ಬಿಟ್ಟು ಮುಗಿಸ್ತೀನಿ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಹೇಳಿದ್ದಾರೆ ಯಾರೋ ಗೌರಿಶಂಕರ್ ಅವರು. ಇತಿಹಾಸ ತಗೊಳ್ಳಿ, ಇವತ್ತು 10 ವರ್ಷ 12ನೇ ವರ್ಷಕ್ಕೆ ನಾನು ಕಾಲಿಟ್ಟಿದ್ದೇನೆ.
10 ವರ್ಷದಲ್ಲಿ ಹೆಬ್ಬೂರು ಗೂಳೂರು ಏತ ನೀರಾವರಿ ಇರ್ಬೋದು. ರೈತರಿಗೆ ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ಗಳನ್ನು 25 KV ಟ್ರಾನ್ಸ್ಫಾರ್ಮರ್ಗಳಿರ್ಬೋದು. 20,000 ಟ್ರಾನ್ಸ್ಫಾರ್ಮರ್ಗಳನ್ನು ರೈತರ ಪಂಪ್ಸೆಟ್ಗೆ ಅಳವಡಿಸಿರುವಂಥ ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಯ ತುಮಕೂರು ಗ್ರಾಮಾಂತರ. ಇಲ್ಲಿ 20,000 ಪರಿವರ್ತಕಗಳನ್ನು ನಾವು ಅಳವಡಿಸಿದ್ದೇವೆ. ಸುಮಾರು 20,000 ರಿಂದ 25,000 ಮನೆಗಳನ್ನು ನಿರ್ಮಾಣ ಮಾಡಿದ್ದೇವೆ. ಹೆಬ್ಬೂರು ಗೂಳೂರು ಏತ ನೀರಾವರಿ ಸುಮಾರು ಒಂದು 50-30 ವರ್ಷಗಳಿಂದ ವೈ.ಕೆ. ರಾಮಯ್ಯನವರ ಕಾಲದಿಂದ ಹೋರಾಟ ನಡೀತಿತ್ತು. ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಕಾಲದಲ್ಲಿ ಆ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದೇನೆ. ನನ್ನ ಕಾಲದಲ್ಲಿ ಆಗಿರುವಂಥ ರಸ್ತೆಗಳು 15 ವರ್ಷ ಆಯ್ತು. ನಾನು ಶಾಸಕ ಆಗಿ ಒಂದು ಬಾರಿ ಗ್ಯಾಪ್ ಇತ್ತು. 15 ವರ್ಷ ಆದರೂ ಇವತ್ತು CS ಪುರ ರಸ್ತೆ ಆಗ್ಬೋದು, ಮತ್ತು ಹೊನ್ನುಡಿಕೆ ನಾಗವಲಿ ರಸ್ತೆ ಇರ್ಬೋದು, ಹೊನ್ನುಡಿಕೆ CS ಪುರ ರಸ್ತೆ ಇರ್ಬೋದು, ಹೊನ್ನುಡಿಕೆ ಮತ್ತು ನಮ್ಮ ಸಿರ್ವಾರ ರಸ್ತೆ ಇರ್ಬೋದು, ನಾನು ಹಾಕಿರೋಂಥ ಸಿಮೆಂಟ್ ರಸ್ತೆಗಳಿರ್ಬೋದು. ಒಂದು ಪ್ಯಾಚ್ ಬಿದ್ದಿದ್ರೆ ನಾನು ಮಾತಾಡ್ತೀನಿ, ಅದರ ಸಾರ್ವಜನಿಕರು ಕೇಳಿ. ಸಿಮೆಂಟ್ ರಸ್ತೆಗಳಿರ್ಬೋದು, ಟಾರ್ ರಸ್ತೆಗಳಿರ್ಬೋದು, ನನ್ನ ಕಾಲದಲ್ಲಿ ಆಗಿರೋಂಥವು 15 ವರ್ಷ ಆದರೂ ಹಾಳಾಗಿಲ್ಲ ಅಂತ ಹೇಳಿದ್ರೆ ನಾನು ಕಮಿಷನ್ ಹೊಡೆದಿದ್ದೀನ ಇಲ್ವಾ ಅಂತೇಳಿ ನನ್ನ ರಸ್ತೆಗಳು, ನನ್ನ ಸಿಮೆಂಟ್ ರಸ್ತೆಗಳು ಹೇಳುತ್ತೆ. ಬೆಂಗಳೂರು ಸಿಟಿ ಥರ ಆಗ್ಬಿಡೋದು. ನಮ್ಮ 3 ತಿಂಗಳಿಗೆ ಬೆಂಗಳೂರು ಸಿಟಿಯಲ್ಲಿ ಯಾವುದೇ ರೋಡ್ ಹಾಕಿದ್ರು ಗುಂಡಿ ಗುದ್ರಾಗಳು ಬಿದ್ದುಬಿಡ್ತವೆ. ನಮ್ಮಲ್ಲಿ ಯಾವುದೇ ಒಂದು ರಸ್ತೆ ಗುಂಡಿ ಗುದ್ರಾ ಬಿದ್ದಿಲ್ಲ ಅಂತ ಹೇಳಿದ್ರೆ ಅದನ್ನು ನೀವೇ ಊಹೆ ಮಾಡ್ಕೊಳ್ಳಿ. ಅವರೇನೋ ಕ್ರಷರ್ದು ಅಂತ ಕೇಳಿದ್ರು. ನಾನು ಹೇಳೋದು, ಕ್ರಷರ್ನವರು ಈ ಸರ್ಕಾರ ಬಂದ ಮೇಲೆ ದಿವಾಳಿಯಾಗಿ ಪಾಪರಿದ್ದು ಕೂತವ್ರೆ. ಒಬ್ಬನಿಗೂ ₹1 ಕೆಲಸ ಇಲ್ಲ ಪಾಪ. ಕ್ರಷರ್ ಅವ್ನಿಗಿರ್ಬೋದು, ಗ್ರಾನೈಟ್ ಅವ್ನಿಗಿರ್ಬೋದು. ಗ್ರಾನೈಟ್ ಹೋಗಿ ಈಗೆಲ್ಲ ಟೈಲ್ಸ್ಗಳು ಬಂದಿವೆ, ವೆಟ್ರಿಫೈಡ್ ಟೈಲ್ಸ್ ಬಂದಿದೆ. ಈ ಗ್ರಾನೈಟು ಮಕಾಡೆ ಮಲ್ಕೊಂಡಿದೆ. ಕ್ರಷರ್ನವರು ಬಡ್ಡಿ ಕಟ್ಟಕ್ಕಾಗ್ದಲೇ ಎಲ್ಲರೂ ಮಲ್ಕೊಂಡವ್ರೆ. ಈ ಸರ್ಕಾರ ಬಂದಾಗಲಿಂದ ₹1 ಒಂದು GSP ಆಗಲಿ, ವೆಟ್ ಮಿಕ್ಸ್ ಆಗಲಿ ಇಲ್ಲೇ ಕೂತವ್ರೆ ಅಸೋಸಿಯೇಷನ್ ಅವರು. ಯಾವುದು ಕ್ರಷರ್ ಅಸೋಸಿಯೇಷನು. ನನ್ನ ಜೀವನದಲ್ಲಿ ಯಾರು ಒಬ್ಬ ಕ್ರಷರು ಸುರೇಶ್ ಗೌಡನಿಗೆ ಕಮಿಷನ್ ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ರೆ ಅವತ್ತೇ ಆ ಕ್ರಷರ್ ಮುಂದೆ ನೆಣಾಕೊಂಬಿಡ್ತೀನಿ. ಹೇಳಿಸ್ಲಿ ಬೇಕಾದ್ರೆ ಇವರು ಯಾರಿಗಾರು ಒಬ್ಬನಿಗೆ ಕ್ರಷರ್ ಒಂದು 80 ಕ್ರಷರ್ ಇವೆ. ಯಾರು ಒಬ್ಬರು ಹೇಳಿ ಸುರೇಶ್ ಗೌಡ್ರು ನಾನು ದಿನ ಮಾಮೂಲಿ ಕೊಡ್ತೀನಿ ಅಂತ. ಇವ್ರ ಕಾಲದಲ್ಲಿ ಆಗಿದ್ದು ವಿಡಿಯೋನೇ ಆಡಿಯೋನೇ ಇಡೀ ತುಮಕೂರು ತಾಲೂಕಲ್ಲಿ ಓಡಾಡಿತ್ತು. ಯಾರೋ ಅಲ್ಲಿ ಪಾಪ ಸತ್ತೋಗಿದ್ದಾರೆ ಅವರು, ಇವತ್ತಿಲ್ಲ. ಬಸವರಾಜಪ್ಪನ ಒಂದು ವಿಡಿಯೋ ಇಡೀ ತುಮಕೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಓಡಾಡಿತ್ತು. ಕ್ರಷರ್ ಅವ್ರ ಹತ್ರ ಹಫ್ತಾ ವಸೂಲಿ ಮಾಡೋದು. ನಾನು ಹೇಳಿದ್ರೆ 100 ಹೇಳ್ಬೋದು. ನಾನು ವೈಯಕ್ತಿಕ ಟೀಕೆ ಮಾಡಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಕೊನೆಯದಾಗಿ ಒಂದು ಮಾತನ್ನು ವಿನಾಕಾರಣವಾಗಿ ವೈಯಕ್ತಿಕ ಟೀಕೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನೀವು ಪತ್ರಿಕೆಯವರು ನೀವು ಹೇಳಿದಿನ ಗೌರಿಶಂಕರ್ ಅವರು ಬರ್ದಿರ ನರಸತ್ತವನು ಅಂತ ಹೇಳಿದ್ದಾರೆ ಅವರು. ನಾನು ಹೇಳ್ಬೋದಲ್ಲ, ನಾನು ವೈಯಕ್ತಿಕ ಟೀಕೆ ಮಾಡಲ್ಲ, ಯಾರ ಬಗ್ಗೆನೂ ಮಾಡಲ್ಲ. ಇಲ್ಲಿ ನಿಮ್ಗೆ ವಚನ ಕೊಡ್ತೇನೆ. ಆದರೆ ನನ್ನ ವಿಷಯಕ್ಕೆ ಬಂದರೆ ಗೌರಿಶಂಕರ್ ಅವ್ರಿಗೆ ಹೇಳ್ತೀನಿ, ಇನ್ನೊಂದು ಆಲ್ರೆಡಿ ನಿನ್ನ ಡಿಸ್ಕ್ವಾಲಿಫೈ ಮಾಡಿದ್ದೇವೆ. ನನಗೆ ಮಾನನಷ್ಟ ಮೊಕದ್ದಮೆ ಮಾಡಿ ನಿನ್ನನ್ನು ಪ್ರಾಸಿಕ್ಯೂಷನ್ ಮಾಡೋದು ನನಗೆ ಕಷ್ಟ ಆಗಲ್ಲ. ಇದೇ ಕೊನೆಯ ವಾರ್ನಿಂಗ್ ನಿನಗೆ. ನೀನೇನಾದರೂ ನನ್ನ ಬಗ್ಗೆ ವೈಯಕ್ತಿಕವಾಗಿ ಇನ್ನು ಮೇಲೆ ಮಾತಾಡಿದ್ರೆ ಅದಕ್ಕೆ ನೀನು ಎದುರಿಸಬೇಕಾಗುತ್ತೆ. ಕೋರ್ಟ್ ಕಡೆಯಿಂದ ಬೇರೆ ಕಡೆಯಿಂದ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಪತ್ರಿಕಾ ಸ್ನೇಹಿತರ ಮುಂದೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ.